ಮಹಾಲಕ್ಷ್ಮಿ ಮನೆಗೆ ಬರ್ತಾ ಇದ್ದಂತಹ ಬಿಹಾರದ ಯುವಕ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕೆಲ ವರ್ಷಗಳಿಂದ ಮಹಾಲಕ್ಷ್ಮಿಗೆ ಬಿಹಾರದ ಹುಡುಗನೊಬ್ಬ ಪರಿಚಿತನಾಗಿದ್ದ. ಆತ ಅವಾಗವಾಗ ಮಹಾಲಕ್ಷ್ಮಿ ಮನೆಗೆ ಕೂಡ ಬರ್ತಾ ಇದ್ದ ಅನ್ನುವಂತಹ ಮಾಹಿತಿ ಈಗ ತಿಳಿದು ಬಂದಿದೆ. ಆತನಿಂದಲೇ ಮಹಾಲಕ್ಷ್ಮಿಯ ಘೋರ ಹತ್ಯೆಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮದುವೆಯಾಗಿದ್ರು ಮಹಾಲಕ್ಷ್ಮಿಯೊಂದಿಗೆ ಆತ ಅಕ್ರಮ ಸಂಬಂಧ ಹೊಂದಿದ್ದ. ಆಕೆಯನ್ನ ದಿನವೂ ಪಿಕ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದ ಆ ಯುವಕ. ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಾಲಕ್ಷ್ಮಿ ವಯಾಲಿಕಾವಲ್ ಮನೆಯಲ್ಲಿ ವಾಸ ಇದ್ಲು. ಆಕೆಯನ್ನ ದಿನವೂ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಈ ಬಿಹಾರಿ ವ್ಯಕ್ತಿ. ಆ ಯುವಕ ಪದೇ ಪದೇ ಮಹಾಲಕ್ಷ್ಮಿಯನ್ನ ಭೇಟಿ ಮಾಡೋದಕ್ಕೆ ಆಕೆಯ ಮನೆಗೆ ಬರೋದು, ದಿನವೂ ಆಕೆಯನ್ನ ಪಿಕಪ್ ಡ್ರಾಪ್ ಮಾಡೋದು. ಈಗ ಆತನೇ ಮಹಾಲಕ್ಷ್ಮಿಯನ್ನ ಈ ರೀತಿಯಾಗಿ ಕೊಂದು ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿಗಳು ಪವರ್ ಟಿವಿಗೆ ಲಭ್ಯ ಆಗಿದೆ. ಇದು ಪೀಸ್ ಮಹಾಲಕ್ಷ್ಮಿಯ ಕೊಲೆಯ ರೋಚಕ ಕಹಾನಿ. ಆಕೆಯನ್ನ ಕೊಂದಿದ್ಯಾರು, ಜೊತೆಗೆ ಆ ಕೊಲೆಗಾರ ಆಕೆಯ ಹತ್ಯೆ ಮಾಡುವ ಮುನ್ನ ಮಾಡಿದ್ದೇನು, ಯಾರು ಆತ, ಆತನ ಹಿನ್ನೆಲೆ ಏನು, ಅಕ್ರಮ ಸಂಬಂಧ ಇತ್ತ, ಆ ಅಕ್ರಮ ಸಂಬಂಧಕ್ಕೆ ಈ ರೀತಿ ಕೊಲೆ ಮಾಡಿದ್ದಾನ, ಅದು ಇಷ್ಟು ಕ್ರೂರವಾಗಿ ಇಷ್ಟು ಕಟುಕನಾಗಿ ಆಕೆಯನ್ನ ಕೊಲೆ ಮಾಡಬೇಕು ಅಂತಂದ್ರೆ ಅಂಥ ಕಾರಣ ಏನಿತ್ತು ಆಕೆಯನ್ನ ಕೊಲ್ಲೋದಕ್ಕೆ? ಎಲ್ಲಾ ಮಾಹಿತಿಗಳು ಪವರ್ ಟಿವಿಗೆ ಲಭ್ಯ ಆಗಿದೆ. ಜೊತೆಗೆ ಆ ಫೋಟೋವೇ 108 ಕಥೆಗಳನ್ನ ಹೇಳ್ತಾ ಇದೆ. ಇಷ್ಟು ಭೀಭತ್ಸವಾಗಿ ಆಕೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಆಕೆಯ ಬಾಡಿಯನ್ನ, ಆಕೆಯ ದೇಹದ ಭಾಗವನ್ನ ಫ್ರಿಡ್ಜ್ನಲ್ಲಿ ಇಟ್ಟು ಆತ ಹೋಗಿದ್ದಾನೆ. ಜೊತೆಗೆ ಆತನ ಫೋಟೋ, ಅಂದ್ರೆ ಈತನೇ ಆಕೆಯನ್ನ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿಗಳು ಈಗ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬರ್ತಾ ಇದೆ. ಈತ ಬಿಹಾರಿ ಯುವಕ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈತನೇ ಮಹಾಲಕ್ಷ್ಮಿಯನ್ನ ದಿನವೂ ಮನೆಯ ಬಳಿ ಬಿಟ್ಟು ಕರೆದುಕೊಂಡು ಹೋಗ್ತಾ ಇದ್ದ, ಆಕೆಯ ಕೆಲಸ ಮಾಡುವಂತಹ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ ಈತ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ಮಾಹಿತಿಗಳು ತಿಳಿದು ಬರ್ತಾ ಇದೆ. ಹತ್ಯೆಯ ದಿನ ಆತ ಮಾಡಿದ್ದೇನು? ಪವರ್ ಟಿವಿ ಬಳಿ ಸಿಕ್ಕಿದೆ ಯಾರಿಗೂ ತಿಳಿಯದ ಮಾಹಿತಿ. ಹತ್ಯೆ ದಿನ ಆತ ಮಾಡಿದ್ದೇನು? ಕೊಲೆಗೂ ಮುನ್ನ ಮಹಾಲಕ್ಷ್ಮಿಯೊಂದಿಗೆ ಸಂಭೋಗ ಕೂಡ ನಡೆಸಿದ್ದ ಆ ಪಾಪಿ. ತನ್ನಿಚ್ಛೆಯಂತೆ ಸಂಭೋಗಿಸಿದ್ರು ಕರಗದ ಪಾಪಿಯ ಮನಸ್ಸು. ತೀಟೆ ತೀರಿದ ಬಳಿಕ ಉಸಿರುಗಟ್ಟಿಸಿ ಕೊಂದೇ ಬಿಟ್ಟ ಬಿಹಾರಿ ಬಾಬು. ಹತ್ಯೆ ದಿನ ಅಂದ್ರೆ ಆಕೆಯನ್ನ ಹತ್ಯೆ ಮಾಡೋದಕ್ಕೂ ಮುಂಚೆ ಏನೇನಾಯ್ತು ಆಕೆಯ ಮನೆಯಲ್ಲಿ? ಪವರ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಮಹಾಲಕ್ಷ್ಮಿಯೊಂದಿಗೆ ಅಂದ್ರೆ ಆಕೆಯನ್ನ ಕೊಲ್ಲುವ ಮುಂಚೆ ಆಕೆಯೊಂದಿಗೆ ಲೈಂಗಿಕ ಸಂಪರ್ಕವನ್ನ ನಡೆಸಿದ್ದ ಅನ್ನುವಂತಹ ಡೀಟೇಲ್ಸ್ ಪವರ್ ಟಿವಿಗೆ ಲಭ್ಯ ಆಗಿದೆ. ತನ್ನಿಚ್ಛೆಯಂತೆ ಆಕೆಯೊಂದಿಗೆ ಲೈಂಗಿಕವಾಗಿ ಆಕೆಯನ್ನ ಬಳಸಿಕೊಂಡಿರ್ತಾನೆ. ಆದರೂ ಕೂಡ ಆತನಿಗೆ ತೃಪ್ತಿ ಸಿಗದ ಕಾರಣ ಆಕೆಯನ್ನ ಕೊಂದು ಈ ರೀತಿ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟು ಹೋಗಿರ್ತಾನೆ. ಇದೇ ಕಾರಣವ, ಏನಾಗಿದೆ ಅಲ್ಲಿ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿಗಳು ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಪವರ್ ಟಿವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಕೊಲೆಯ ದಿನ ಅಂದ್ರೆ ಕೊಲೆ ಮಾಡಿದಂತಹ ದಿನ ಏನಾಯ್ತು ಅನ್ನುವಂತಹ ಮಾಹಿತಿಗಳು ಪವರ್ ಟಿವಿಗೆ ಸಿಕ್ಕಿದೆ. ಆತ ಬಿಹಾರದ ಯುವಕ, ಹಲವು ವರ್ಷಗಳಿಂದ ಆಕೆಗೆ ಪರಿಚಿತನಾಗಿದ್ದ. ಆಕೆಯೊಂದಿಗೆ ಯಾವಾಗ್ಲೂ ಕೂಡ ಭೇಟಿ ಮಾಡೋದಕ್ಕೆ ಮನೆಗೆ ಬರ್ತಾ ಇದ್ದ. ಜೊತೆಗೆ ಆಕೆಯನ್ನ ಯಾವಾಗ್ಲೂ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ. ಆದ್ರೆ ಕೊಲೆ ಮಾಡುವಂತಹ ಘಟನೆ ಏನಾಯ್ತು, ಏನ್ ಕಾರಣ ಕೊಲೆಗೆ ಅನ್ನುವಂಥದ್ದು ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಆದ್ರೆ ಪವರ್ ಟಿವಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಕ್ರಮ ಸಂಬಂಧ, ಜೊತೆಗೆ ಆಕೆಯೊಂದಿಗೆ ಅವತ್ತು ನಡೆಸಿದಂತಹ ಲೈಂಗಿಕ ಸಂಪರ್ಕ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಿಂದ ಇನ್ನಷ್ಟೇ ಹೆಚ್ಚಿನ ಮಾಹಿತಿಗಳು ತಿಳಿದು ಬರಬೇಕಾಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ವೀರೇಶ್, ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ, ಆಕೆ ಕೊಲೆಯಾಗುವಂತಹ ದಿನ ಏನೇನಾಯ್ತು ಅನ್ನುವಂತಹ ಡೀಟೇಲ್ಸ್ ಈಗ ಪವರ್ ಟಿವಿಯಲ್ಲಿದೆ. ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ವೀರೇಶ್. ಖಂಡಿತ ಅನಿತಾ, ಈಗಾಗಲೇ ವೈಲಿಕಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಂತ ಮಹಾಲಕ್ಷ್ಮಿಯ ಒಂದು ಬರ್ಬರ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಏನು ತನಿಖೆ ಕೈಗೊಂಡಿರುವಂತದ್ದು ಮತ್ತು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿಯಲ್ಲಿ ನಡೆದಂತ ಒಂದು ಪ್ರಕರಣಕ್ಕೆ ಹೋಲಿಕೆ ಮಾಡಿ ಮತ್ತು ಈ ಪ್ರಕರಣದಲ್ಲಿ ಸುಮಾರು 10 ತಂಡಗಳನ್ನು ಈಗಾಗಲೇ ರಚನೆ ಮಾಡಿರುವಂತದ್ದು ಮತ್ತು ಈಗಾಗಲೇ ಏನು ಕೇಂದ್ರ ವಿಭಾಗದ ಡಿಸಿಪಿ ಏನು ಶೇಖರ್ ಅವರ ನೇತೃತ್ವದಲ್ಲಿ 10 ತಂಡಗಳು ರಚನೆ ಮಾಡಿ ಆರೋಪಿಗಾಗಿ ಈಗಾಗಲೇ
ಶೋಧ ಕಾರ್ಯ ನಡೆಸಿರುವಂತದ್ದು. ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳು ಮತ್ತು ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಕಲೆ ಹಾಕಿರುವಂತದ್ದು. 100ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ ಆಗಿರ್ಬೋದು ಮತ್ತು ಮಹಾಲಕ್ಷ್ಮಿಯ ಕೊಲೆ ಒಂದು ರೋಚಕ ಆಗಿರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪವರ್ ಟಿವಿಯಲ್ಲಿ ಕೂಡ ಒಂದಿಷ್ಟು ಫೋಟೋ ಆಗಿರ್ಬೋದು ಮತ್ತು ಆಕೆಯ ಒಂದು ಪೀಸ್ ಮಾಡಿ ಇಟ್ಟಿರುವಂತ ಫೋಟೋ ಕೂಡ ಈಗಾಗಲೇ ಪವರ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಮತ್ತು ಆಕೆಯ ಕೊಲೆ ಮಾಡಿರುವಂತ ಆರೋಪಿಯ ಒಂದು ಕೃತ್ಯ ಕೂಡ ಏನು ಪವರ್ ಟಿವಿಯಲ್ಲಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಕೂಡ ಹಲವು ಆಯಾಮಗಳಲ್ಲಿ ಕೂಡ ತನಿಖೆ ಮಾಡಿರುವಂತದ್ದು. ಮತ್ತು ಏನು ಬಿಹಾರ ಮೂಲದ ಯುವಕ ಯಾರು ಮತ್ತು ಆತ ಬಂದು ಹೋಗ್ತಿದ್ದ ಏನಕ್ಕೆ, ಜೊತೆಗೆ ಆಕೆ ಜೊತೆ ಏನಾದ್ರೂ ಒಡನಾಟ ಇತ್ತ ಮತ್ತು ಆಕೆಯ ಜೊತೆ ಎಷ್ಟು ದಿನಗಳಿಂದ ಸಂಪರ್ಕದಲ್ಲಿದೆ. ಯಾಕಂದ್ರೆ ಈಗಾಗಲೇ ಮದುವೆಗೆ 5 ವರ್ಷ ಆದ್ರೂ ಕೂಡ ಒಂದು ಮಗು ಇದ್ರೂ ಕೂಡ ಆಕೆ ನೆಲಮಂಗಲದಿಂದ ಗಂಡನ ಜೊತೆ ಏನು ಒಂದಿಷ್ಟು ಗಲಾಟೆ ಮತ್ತು ಮಾಡಿಕೊಂಡು ಆಕೆ ಪ್ರತ್ಯೇಕವಾಗಿ ಏನು ವೈಲಿಕೌಲ್ ಪೊಲೀಸ್ ಠಾಣೆಯಲ್ಲಿ ಆಕೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಎಷ್ಟು ವರ್ಷ ಜೀವನ ಮಾಡ್ತಿದ್ಲು ಮತ್ತು ಆಕೆಯ ಜೊತೆ ಯಾರೆಲ್ಲ ಒಡನಾಟ ಇದ್ರು ಅನ್ನೋದು ಕೂಡ ಈಗಾಗಲೇ ಒಂದಿಷ್ಟು ಪ್ರಮುಖ ಅಂಶಗಳು ಕೂಡ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಮತ್ತು ಈ ಪ್ರಕರಣದಲ್ಲಿ ಬಹುತೇಕ ಯಾಕಂದ್ರೆ ಈಗಾಗಲೇ ಏನು ಬಿಹಾರ ಬಾಬು ಅನ್ನೋ ವ್ಯಕ್ತಿ ಈಗಾಗಲೇ ಈಕೆಯ ಜೊತೆ ಸಂಪರ್ಕದಲ್ಲಿದ್ದ ಮತ್ತು ಈಕೆ ಮನೆಗೆ ಬಂದು ಹೋಗ್ತಿದ್ದ ಅನ್ನೋದೊಂದು ಸದ್ಯಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರುವಂತದ್ದು. ಮತ್ತು ಆತ ಈಗಾಗಲೇ ಬಿಹಾರ ಮೂಲದ ವ್ಯಕ್ತಿ ಇಲ್ಲಿ ಬಂದಿದ್ದು ಯಾಕೆ ಮತ್ತು ಆಕೆ ಜೊತೆ ಒಡನಾಟ ಇಟ್ಟುಕೊಂಡಿದ್ದು ಯಾಕೆ ಮತ್ತು ಆಕೆ ಜೊತೆ ಸಂಭೋಗ ನಡೆಸಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸ್ಪಷ್ಟವಾಗಿ ಕೇಳಿ ಬಂದಿರುವಂತದ್ದು. ಮತ್ತು ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಿಗ್ಗೆ 9 ಹೋದ್ರೆ ರಾತ್ರಿ 10 ಬರ್ತಿದ್ಲು, ಬಟ್ ಯಾರ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ. ಹಾಗಾಗಿ ಆಕೆ ಜೊತೆ ಒಡನಾಟ ನಮಗೆ ಕೂಡ ಕಡಿಮೆ ಇತ್ತು, ಆಕೆಯನ್ನು ನೋಡಿದ್ದೆ ನಾವು ಬಹುತೇಕ ಕಡಿಮೆ ಅನ್ನೋ ಒಂದು ಮಾತು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈಗಾಗಲೇ ವೈಲಿಕಾಲ್ ಪೊಲೀಸರು ಕೂಡ ಏನು ಆತ ಬಿಹಾರ್ ಮೂಲದ ವ್ಯಕ್ತಿ ಯಾರು, ಆತನ ಈ ಉದ್ದೇಶ ಏನಿತ್ತು ಮತ್ತು ಆಕೆಯ ಜೊತೆ ಏನು ಅಕ್ರಮ ಸಂಬಂಧ ಇತ್ತ ಅಥವಾ ಬೇರೆ ಏನಾದ್ರೂ ಒಡನಾಟ ಇತ್ತ ಅಥವಾ ಆಕೆಯ ಸಂಬಂಧಿಕನ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡ್ತಿರುವಂತದ್ದು. ಮತ್ತು ಈಗಾಗಲೇ ಏನು 10 ತಂಡಗಳು ಕೂಡ ಈಗಾಗಲೇ ಬಿಹಾರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಆತನನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ ವೈಲಿಕಾಲ್ ಸ್ಟೇಷನ್ ಆಗಿರ್ಬೋದು ಮತ್ತು ಶೇಷಾದ್ರಿಪುರಂ ಪೊಲೀಸರು ಕೂಡ ಈಗ ಒಂದು ತಂಡ ರಚನೆ ಮಾಡಿ ಈಗಾಗಲೇ ಏನು ಒಂದು ಈ ವೈಲಿಕಾಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಬಂದಿರುವಂತಹ ಎಲ್ಲವನ್ನು ಕೂಡ